ನಮಸ್ಕಾರ ವೀಕ್ಷಕರೇ. ಇಂದಿನ ವಿಶೇಷ ಸಂಚಿಕೆ ವಿದ್ಯಾರ್ಥಿಗಳಿಗಾಗಿ. ಈಗಾಗಲೇ ಕೂಡ ಮಾರ್ಚ್ ಏಪ್ರಿಲ್ ಅಂತ ಹೇಳಿದ್ರೆ ಎಲ್ಲ ಮಕ್ಕಳಲ್ಲೂ ಕೂಡ ಪರೀಕ್ಷೆಯ ಒಂದು ಜ್ವರ, ಅದರ ಕಾವು ತಾಪ್ ನಡೀತಾ ಇರುತ್ತೆ. ಹಾಗಾಗಿ ಅದರಲ್ಲೂ ಕೂಡ SLC ಮಕ್ಕಳು ಪರೀಕ್ಷೆ ಅಂತ ಹೇಳಿದ್ರೆ ಒಂದು ಭಯ ಇರ್ತದೆ ಅವರಲ್ಲಿ. ಈ ಭಯನ ಹೋಗ್ಲಾಡಿಸುವಂಥದ್ದು, ಅದರಲ್ಲೂ ಕೆಲವೊಂದು ವಿಷಯಗಳು ಅಂತಾರೆ ಕಬ್ಬಿಣದ ಕಡಲೆ ಅಂತಲೇ ಹೇಳ್ಬೋದು. ಅದು ವಿಜ್ಞಾನ ಆಗಿರ್ಬೋದು, ಮ್ಯಾಥ್ಸ್ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು. ಇಂಥ ವಿಷಯಗಳಲ್ಲಿ ಮಕ್ಕಳು ಆತಂಕಕ್ಕೆ ಒಳಗಾಗಿ ಎಲ್ಲೋ ಒಂದು ಕಡೆ ಪರೀಕ್ಷೆ ಬರೆಯುವಂಥ ಸಂದರ್ಭದಲ್ಲಿ ಅಂಕವನ್ನು ಕಡಿಮೆ ತಗೊಳ್ಳುವಂಥ ಸಂದರ್ಭ ಇರ್ತದೆ. ಇಂಥ ಭಯವನ್ನು ಹೋಗ್ಲಾಡಿಸಿ ಸರಳವಾಗಿ ಹೆಚ್ಚು ಅಂಕವನ್ನು ಹೇಗೆಲ್ಲ ನಾವು ಗಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ಹಿನ್ನೆಲೆ ಒಳಭಾಗದಲ್ಲಿ ಇವತ್ತಿನ ವಿಶೇಷ ಅತಿಥಿಯಾಗಿ ನಮ್ಮ ಜೊತೆಗೆ ಇಂದಿರಾ ಮೇಡಮ್ ಅವರು ಇದ್ದಾರೆ. ತರಕಂಬೆಯಲ್ಲಿ ಶಿಕ್ಷಕರಾಗಿ ಬಹಳಷ್ಟು ಹೆಸರನ್ನು ಗಳಿಸಿದಂಥವರು, ಜೊತೆಗೆ ಒಳ್ಳೆಯ ವಿಚಾರವಂತರು ಕೂಡ ಅವರು. ಹಾಗಾಗಿ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ವಿಜ್ಞಾನ ಹೇಗೆ ಮಕ್ಕಳಿಗೆ ಕಬ್ಬಿಣದ ಕಡಲೆ ಅನ್ನುವಂಥ ಒಂದು ವಿಷಯವನ್ನು ಸರಳವಾಗಿ ಹೇಗೆ ಅಂಕಗೊಳಿಸಲಿಕ್ಕೆ ಸಾಧ್ಯ ಅನ್ನುವಂಥ ವಿಷಯಗಳನ್ನು ಅವ್ರ ಜೊತೆ ಮಾತಾಡೋಣ. ಹೇಗೆ ಅವ್ರು ಹೇಳ್ತಾರೆ ಅದರಂತೆ ನೀವು ಅನ್ವಯ ಮಾಡಿಕೊಂಡು ಅದರಂತೆ ನೀವು ಮಾರ್ಗದರ್ಶನ ತಗೊಂಡು ನೀವು ಮಾಡೋದೇ ಆದರೆ ಖಂಡಿತವಾಗಿಯೂ ಕೂಡ ವಿಜ್ಞಾನ ನಿಮಗೆ ಭಾಳ ಸುಲಭದಲ್ಲಿ ಹೆಚ್ಚು ಅಂಕವನ್ನು ಗಳಿಸಲಿಕ್ಕೆ ಸಾಧ್ಯ ಅನ್ನುವಂಥ ಮಾತನಾಡ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಸ್ವಾಗತವನ್ನು ಬಯಸ್ತಾ ಮೇಡಮ್. ನಮಸ್ಕಾರ. ನಮಸ್ತೆ ಮೇಡಮ್, ನಮ್ಮ ವಿದ್ಯಾರ್ಥಿಗಳಿಗೆ, ಅದರಲ್ಲೂ ಕೂಡ SLC ಓದುವಂಥ ವಿದ್ಯಾರ್ಥಿಗಳಿಗೆ ವಿಜ್ಞಾನ ಅಂತ ಹೇಳಿದ್ರೇ ಕೂಡ ಎಲ್ಲೋ ಒಂದು ಕಡೆ ಕಷ್ಟ ಅನ್ನುವಂಥ ಮನಸ್ಥಿತಿ ನಿರ್ಮಾಣ ಆಗುತ್ತೆ. ಸತತವಾದಂಥ ಅಭ್ಯಾಸಗಳನ್ನು ನೀವು ಈಗಾಗಲೇ ಕೂಡ ಶಾಲೆಗಳಲ್ಲಿ ಮಾಡಿಸ್ತಾ ಇರ್ತೀವಿ. ಈ ಸತತವಾದಂಥ ಅಭ್ಯಾಸದ ಜೊತೆಯಲ್ಲಿ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಹೇಗೆ ಎದುರಿಸಲಿಕ್ಕೆ ಸುಲಭವಾಗಿ ಸಾಧ್ಯ ಆಗ್ತದೆ? ಸರ್, ಈಗ ನೀವು ಎಸ್ಪೆಷಲಿ ವಿಜ್ಞಾನದ ವಿಷಯದ ಬಗ್ಗೆ ಮಾಹಿತಿಯನ್ನು ಕೇಳ್ತಿದ್ದೀರಾ. ಹಾಗಾಗಿ ನಾನು ವಿಜ್ಞಾನ ಶಿಕ್ಷಕಿಯೇ ಆಗಿರೋದ್ರಿಂದ ಈಗ ಆಗಲೇ ನೀವು ಹೇಳಿದ್ರಿ ವಿಜ್ಞಾನ ವಿಷಯ ತುಂಬ ಕಬ್ಬಿಣದ ಕಡಲೆ ಅಂತ. ಸುಮಾರು ವರ್ಷಗಳ ಹಿಂದೆ ಗಣಿತ ಕಬ್ಬಿಣದ ಕಡಲೆ ಅಂತಂತ ಹೇಳಲಾಗ್ತಿತ್ತು. ಬಟ್ ಇತ್ತೀಚಿನ ಒಂದು ದಿನಗಳಲ್ಲಿ ವಿದ್ಯಾರ್ಥಿಗಳಲ್ಲಿ ವಿಜ್ಞಾನ ತುಂಬ ಕಬ್ಬಿಣದ ಕಡಲೆ, ಗಣಿತ ವಿಷಯಕ್ಕೆ ಹೋಲಿಸ್ಕೊಂಡ ಮಕ್ಕಳು ಇತ್ತೀಚಿನ ದಿನಗಳನ್ನು ನಾವು ನೋಡೋದಾದರೆ ವಿಜ್ಞಾನದ ವಿಷಯದಲ್ಲಿ ಅಂಕಗಳನ್ನು ಕಡಿಮೆ ತೆಗೆದಿರೋದು ಕಂಡುಬರ್ತಿದೆ. ಹಾಗೆಯೇ ರಾಜ್ಯ ಮಟ್ಟದ ಫಲಿತಾಂಶವನ್ನು ನಾವು ಪರಿಗಣನೆ ಮಾಡಿದಾಗ ಆಲ್ಮೋಸ್ಟ್ ಆಲು ವಿಜ್ಞಾನದ ವಿಷಯದ ಫಲಿತಾಂಶನೇ ಕಡಿಮೆ ಇರ್ತಾ ಇದೆ ಇತ್ತೀಚೆಗೆ. ಯಾಕೆ ಆ ಥರ ಆಗ್ತಿದೆಯಪ್ಪ ಅಂದರೆ, ನಾವು ಯಾವಾಗ ಅಂದರೆ ಒಂದು 7-8 ವರ್ಷದಿಂದ ಈಚೆಗೆ ಯಾವಾಗ ಸಿಲೆಬಸ್ಗಳು ಚೇಂಜ್ ಆಯಿತೋ ಆ ನಂತರ ವಿಜ್ಞಾನದ ವಿಷಯಗಳಲ್ಲಿ ಅನ್ವಯಿಕ ಪ್ರಶ್ನೆಗಳಿಗೆ ಸಂಬಂಧಿಸಿದಂತಹ ಪ್ರಶ್ನೆಗಳನ್ನು ಹೆಚ್ಚಿಗೆ ಕೇಳಲಾಗ್ತಿದೆ. ನಿಮ್ಗೆ ಅನ್ನಿಸ್ಬೋದು 10ನೇ ಕ್ಲಾಸ್ ವಿದ್ಯಾರ್ಥಿಗಳಿಗೆ ಅನ್ವಯಿಕ ಪ್ರಶ್ನೆಗಳು ತುಂಬ ಕಠಿಣ ಆಗಲ್ವಾ ಅಂತಂತ ನೀವು ಕೇಳ್ಬೋದು. ಆದರೆ ವಿಜ್ಞಾನ ಅಂದ್ರೇ ಹಾಗೆಯೇ. ವಿಜ್ಞಾನ ಅಂದರೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಅದನ್ನು ವೈಜ್ಞಾನಿಕ ಮನೋಭಾವನೆಯಿಂದ ಚಿಂತನೆ ಮಾಡಿ ಬರೆಯೋದೇ ವಿಜ್ಞಾನ. ಈ ಒಂದು ನಿಟ್ಟಿನಲ್ಲಿ ಇತ್ತೀಚಿನ ದಿನದ ಪ್ರಶ್ನೆ ಪತ್ರಿಕೆಗಳನ್ನ ನಾವು ಅವಲೋಕನ ಮಾಡಿದಾಗ CBSE ಸಿಲೆಬಸ್ ಅಂತಂತ ಹೇಳ್ತಿದ್ದೀವಲ್ಲ, ಅದಕ್ಕೆ ಹತ್ತಿರವಾಗಿ ನಮ್ಮ ರಾಜ್ಯ ಕ್ರಮದ ಪಠ್ಯಪುಸ್ತಕದಲ್ಲೂ ಕೂಡ ಅನ್ವಯಿಕ ಪ್ರಶ್ನೆಗಳನ್ನು ಅಳವಡಿಸಿ ಪ್ರಶ್ನೆಗಳನ್ನ ಕೇಳಲಾಗ್ತಿದೆ. ಆದರೆ ಒಂದು ಮೇಡಮ್, ಈಗ ಕೇಳಿದ್ರಿ ಈ CBSE ಮತ್ತು ರಾಜ್ಯ ಪಠ್ಯದ ಎರಡೂ ಕೂಡ ಸಮನ್ವಯತೆ ಇದೆಯಾ? ಹೌದು ಸರ್. ಇತ್ತೀಚಿನ ಒಂದು ನೀವು ಪಠ್ಯಪುಸ್ತಕಗಳನ್ನ ಪರಿಶೀಲನೆ ಮಾಡೋದಾದರೆ CBSE ಪಠ್ಯಪುಸ್ತಕಕ್ಕೂ ಹಾಗೆ ನಮ್ಮ ಸ್ಟೇಟ್ ಸಿಲೆಬಸ್ ಪಠ್ಯಪುಸ್ತಕಗಳು ಕೂಡ ಅಂಥದ್ದೇನು ವ್ಯತ್ಯಾಸ ಇರೋದಿಲ್ಲ. ಆದರೆ ಪರೀಕ್ಷಾ ಸಮಯದಲ್ಲಿ ಕೇಳುವಂತಹ ಕ್ವಶನ್ಗಳಲ್ಲಿ ವ್ಯತ್ಯಾಸ ಇರುತ್ತೆ ಅಷ್ಟೆ. CBSE ಮಕ್ಕಳಿಗೆ ಸ್ವಲ್ಪ ಸ್ಟ್ಯಾಂಡರ್ಡಾಗಿ ಕೇಳೋದಾದರೆ ನಮ್ಮ ಮಕ್ಕಳಿಗೆ ಅನ್ವಯಿಕ ಪ್ರಶ್ನೆಗಳನ್ನ ಕಡಿಮೆ ಅಂಕಗಳಲ್ಲಿ ಕೇಳಲಾಗುತ್ತೆ. ಅದನ್ನು ನಮ್ಮ ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ತುಂಬ ಕಠಿಣ ಅನ್ನುವಂತಹ ಒಂದು ಮನೋಭಾವನೆ ಹೊಂದಿ ಇತ್ತೀಚಿನ ದಿನಗಳಲ್ಲಿ ವಿಜ್ಞಾನ ತುಂಬ ಕಷ್ಟದ ವಿಷಯ, ಕಬ್ಬಿಣದ ಕಡಲೆ ಅನ್ನುವಂತಹ ಮನೋಭಾವನೆಯನ್ನು ವಿದ್ಯಾರ್ಥಿಗಳಲ್ಲೇ ಅವರು ಏನು ಮಾಡಿದ್ದಾರೆ, ಅವರ ಮನೋಭಾವನೆಯಲ್ಲಿ ಅವರೇ ಅಂದ್ಕೊಂಡ್ಬಿಟ್ಟಿದ್ದಾರೆ. ಆದರೆ ನನ್ನ ಪ್ರಕಾರ ವಿಜ್ಞಾನ ಅನ್ನೋದು ತುಂಬ ಕಷ್ಟಕರ ವಿಷಯವೇನಲ್ಲ.
ಬೇರೆ ವಿಷಯಗಳನ್ನು ನಾನು ಕಂಪೇರ್ ಮಾಡಿ ನೋಡೋದಾದರೆ ವಿಜ್ಞಾನದಲ್ಲಿ ವಿದ್ಯಾರ್ಥಿಗಳು ಈಗ ನಾವು ಕೆಲವೊಂದು ವಿಷಯಗಳನ್ನು ಪುಟಗಟ್ಟಲೆ ಬರ್ಕೊಂಡು ಹೋಗ್ಬೇಕು. ಆದರೆ ವಿಜ್ಞಾನ ವಿಷಯ ಆ ಥರ ಅಲ್ಲ. ವಿಜ್ಞಾನ ವಿಷಯದಲ್ಲಿ ಸಮಂಜಸವಾದಂತಹ ಉತ್ತರಗಳನ್ನು ನಾವು ಬರೀತು ಅಂತಂದರೆ ಖಂಡಿತವಾಗಿಯೂ ಕೂಡ ಒಳ್ಳೆಯ ಅಂಕಗಳನ್ನು ಪಡೆಯೋದ್ರಲ್ಲಿ ನಮಗೆ ಕಷ್ಟನೇ ಆಗೋದಿಲ್ಲ. ವಿಜ್ಞಾನದಲ್ಲಿ ಈ ಒಂದು ವಿಷಯವನ್ನು ತಗೊಳ್ಳೋದಾದರೆ ಅದನ್ನು ಸರಳೀಕರಿಸಿ ಮಕ್ಕಳಿಗೆ ತಿಳಿಯುವಂಥದ್ದು ಪ್ರಶ್ನೆಗಳು ಯಾವ ರೂಪದಲ್ಲಿ ಬರುತ್ತೆ ಸರ್? ಈಗಾಗಲೇ ನೋಡಿ, ಕಳೆದ ವರ್ಷಗಳನ್ನೆಲ್ಲ ಏನು ಮಾಡ್ತಿದ್ರಪ್ಪ ಅಂತಂದರೆ ಮಕ್ಕಳು ಇಡೀ ಪಠ್ಯಪುಸ್ತಕವನ್ನು ಓದಬೇಕಿತ್ತು. ಜೊತೆಗೆ ಯಾವುದೂ ಕೂಡ ನಾವು ಬ್ಲೂ ಪ್ರಿಂಟ್ ಅಂತಂತ ಹೇಳ್ತೀವಲ್ಲ, ಆ ಥರ ಬ್ಲೂ ಪ್ರಿಂಟ್ ಅನ್ನೋವಂತಹ ವ್ಯವಸ್ಥೆ ಇರಲಿಲ್ಲ. ಬಟ್ ಈ ವರ್ಷ ಎಷ್ಟು ಸರಳೀಕರಣ ಮಾಡಿದ್ದಾರೆ ಅಂತಂದರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಾದಂಥ ವಿಷಯ. ಮಕ್ಕಳಿಗೆ ಅಂಕಗಳನ್ನ ಸುಲಭವಾಗಿ ಗಳಿಸೋದಕ್ಕೆ ಬ್ಲೂ ಪ್ರಿಂಟನ್ನು ಒದಗಿಸಲಾಗಿದೆ. ಇಲಾಖೆಯಿಂದನೇ ಬ್ಲೂ ಪ್ರಿಂಟನ್ನು ಒದಗಿಸಲಾಗಿದೆ. ಅದು ಎಲ್ರಿಗೂ ಗೊತ್ತಿರುವಂತಹ ವಿಷಯ. ಹಾಗೆಯೇ ನೋಡಿ, ವಿಜ್ಞಾನದಲ್ಲಿ ನಾವು ಚಿತ್ರಗಳನ್ನು ಪರಿಗಣಿಸಿದರೆ ವಿದ್ಯಾರ್ಥಿಗಳು ಚಿತ್ರಗಳಲ್ಲೇ ಒಳ್ಳೆಯ ಅಂಕಗಳನ್ನ ಗಳಿಸ್ಬೋದು. ಚಿತ್ರಗಳಿಗೆ ಸುಮಾರು 12 ಅಂಕಗಳನ್ನ ವಿಜ್ಞಾನದಲ್ಲಿ ನಿಗದಿ ಮಾಡಿದ್ದಾರೆ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಅಂತಹ ಕಠಿಣ ಅಂತ ಅನ್ಸೋದಲ್ಲ. ಎಸ್ಪೆಷಲಿ ಕಲಿಕೆಯಲ್ಲಿ ಹಿಂದುಳಿದಂತಹ ವಿದ್ಯಾರ್ಥಿಗಳು ಕೂಡ ವಿಜ್ಞಾನದಲ್ಲಿ ಸುಲಭವಾಗಿ ಅಂಕಗಳನ್ನ ತೆಗೆಯೋದ್ರಲ್ಲಿ ನನ್ನ ಪ್ರಕಾರ ಕಷ್ಟವೇ ಅಲ್ಲ ಅಂತಂತ ನಾನು ಹೇಳ್ತೀನಿ. ಯಾಕಂದರೆ ನಮ್ಮ ವಿದ್ಯಾರ್ಥಿಗಳನ್ನು ನಾನು ದಿನನಿತ್ಯ ನಾವು ಈಗ ಕೆಲವೊಂದು ಅಭ್ಯಾಸಗಳನ್ನ ನಾವು ಮಾಡಿಸ್ಕೊಂಡು ಬರ್ತಿದ್ದೀವಲ್ಲ, ಹಾಗಾಗಿ ನಾವು ಅದನ್ನು ಗಮನಿಸ್ತಾ ನೋಡ್ಕೊಂಡು ಬಂದಾಗ ಹೌದು, ವಿದ್ಯಾರ್ಥಿಗಳು ಸತತವಾಗಿ ಅಭ್ಯಾಸವನ್ನು ಮಾಡ್ತಾ ಹೋಗೋದಾದರೆ ಅಂತಹ ಕಠಿಣ ಏನಲ್ಲ ಅಂತಂತ ಅನಿಸುತ್ತೆ. ಆದರೆ ಒಂದು ಬೇರೆ ವಿಷಯಗಳನ್ನು ನಾವು ಕಂಪೇರ್ ಮಾಡ್ತಾ ಹೋದರೆ ವಿಜ್ಞಾನದ ಪ್ರಶ್ನೆಗಳನ್ನು ನಾವು ಪ್ರಶ್ನೆ ಪತ್ರಿಕೆ ಬಂದ ತಕ್ಷಣ ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಅದನ್ನು ಓದೋದೇ ಇಲ್ಲ, ಅದನ್ನು ಸುಮ್ಮನೆ ಬರ್ಕೊಂಡು ಹೋಗ್ತಿರ್ತಾರೆ. ಆದರೆ ಆ ವಿಜ್ಞಾನದ ಪ್ರಶ್ನೆ ಪತ್ರಿಕೆ ಬಂದ ತಕ್ಷಣ ಪ್ರತಿಯೊಂದು ಪ್ರಶ್ನೆಗಳನ್ನು ನಾವು 2-3 ಬಾರಿ ಚೆನ್ನಾಗಿ ಓದಿ ಅರ್ಥೈಸಿಕೊಂಡು ಸಮಂಜಸವಾಗಿ ವಿಜ್ಞಾನದಲ್ಲಿ ಉತ್ತರವನ್ನು ಬರೀಬೇಕಾಗುತ್ತೆ ಸರ್. ಮೇಡಮ್, ಈಗ ಚಿತ್ರಗಳು ಅಂತ ಹೇಳಿದ್ರಿ, 12 ಅಂಕಗಳಿಗೆ ಅದು ನಿಗದಿಪಡಿಸಿದೆ. ಇಲ್ಲಿ ಆಬ್ಜೆಕ್ಟಿವ್ ಟೈಪ್ಸ್ ಅಂದರೆ ಮಲ್ಟಿಪಲ್ ಚಾಯ್ಸ್ ಅಂತ ಇರ್ತದಲ್ಲ, ವಸ್ತುನಿಷ್ಠ ಪ್ರಶ್ನೆಗಳು, ಆರ್ತಿಗೆ ಎಷ್ಟು ಅಂಕಗಳು ಬರಬೇಕು ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅನ್ನುವಂಥದ್ದು ಎಷ್ಟಿಗೆ ಕೊಡಲಿಕ್ಕೆ ಸಾಧ್ಯ ಇರುತ್ತೆ? ನೋಡಿ ಸರ್, ನೀವು ಈಗಾಗಲೇ ಕೇಳಿದಂಗೆ ವಿಜ್ಞಾನ ಪ್ರಶ್ನೆ ಪತ್ರಿಕೆ ಸ್ವರೂಪ ಹೇಗಿರುತ್ತೆ ಅಂತ ನೀವು ಕೇಳಿದ್ರಿ. ಅದಕ್ಕೆ ನಮ್ಮ ವಿಜ್ಞಾನದಲ್ಲಿ ಒಂದು ಕೋಡ್ ಇಟ್ಕೊಂಡಿದ್ದೀವಿ. ಅದು ಯಾವುದಪ್ಪ ಅಂದರೆ ಆಶ್ಚರ್ಯ ಅನಿಸುತ್ತೆ ನಿಮಗೆ, 888-941 ಅಂತಂತ. ವಿದ್ಯಾರ್ಥಿಗಳು ಈಗಾಗಲೇ ಅವ್ರಿಗೆ ಎಷ್ಟು 3 ಪ್ರಿಪ್ರೇಟರಿಗಳಾಗಿದೆ, ಸಿದ್ಧತಾ ಪರೀಕ್ಷೆಗಳು 3 ಸಿದ್ಧತಾ ಪರೀಕ್ಷೆಗಳಾಗಿದೆ. ಜೊತೆಗೆ ಕರ್ನಾಟಕ ಮಂಡಳಿಯಿಂದನೇ 4 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ಸರ್. ನಾವು 4 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಅಭ್ಯಾಸ ಮಾಡಿಸಿದ್ದೀವಿ. ಜೊತೆಗೆ ಇದು 3 ಅವರು ಪ್ರಿಪ್ರೇಟರಿ ಪರೀಕ್ಷೆಗಳನ್ನು ಕೂಡ ಅವರು ಫೇಸ್ ಮಾಡಿರೋದ್ರಿಂದ ಒಟ್ಟು ವಿದ್ಯಾರ್ಥಿಗಳು ಒಟ್ಟು 7 ಪ್ರಶ್ನೆ ಪತ್ರಿಕೆಗಳನ್ನು ಅವರು ಅವಲೋಕನ ಮಾಡಿ ಉತ್ತರಿಸ್ದಂಗೆ ಆಯಿತು. ಹಾಗಾಗಿ ಮಕ್ಕಳಿಗೆ ಆ ಪ್ರಶ್ನೆ ಪತ್ರಿಕೆ ವಿನ್ಯಾಸ ಆಲ್ಮೋಸ್ಟ್ ಎಲ್ಲ ಮಕ್ಕಳಿಗೂ ಕೂಡ ಗೊತ್ತಿದೆ. ಹಾಗಾಗಿ ತುಂಬ ಕನಿಷ್ಠ ಕಲಿಕೆ ಮಕ್ಕಳಿಗೆ ನೆನಪಿಟ್ಕೊಳ್ಳಿ ಅಂತಂತ ನಾವು 888-941 ಅನ್ನುವಂತಹ ಒಂದು ಕೋಡನ್ನು ಇಟ್ಟಿದ್ದೀವಿ. ಅಂದರೆ ಇಲ್ಲಿ ಏನಪ್ಪ ಅಂತಂದರೆ ವಿಜ್ಞಾನ ಪ್ರಶ್ನೆ ಪತ್ರಿಕೆಯಲ್ಲಿ ಬಹು ಆಯ್ಕೆಯ ಪ್ರಶ್ನೆ 1 ಮಾರ್ಕ್ಸ್ದು 8 ಇರುತ್ತೆ. ಹಾಗೆಯೇ 1 ವಾಕ್ಯದಲ್ಲಿ ಉತ್ತರಿಸಿ 1 ಮಾರ್ಕ್ಸ್ದು 8 ಇರುತ್ತೆ. ಹಾಗೆಯೇ 2 ವಾಕ್ಯದಲ್ಲಿ ಉತ್ತರಿಸಿ ಅದು 8 ಪ್ರಶ್ನೆಗಳಿರುತ್ತೆ. ಹಾಗೆಯೇ 3 ವಾಕ್ಯದಲ್ಲಿ ಉತ್ತರಿಸಿ ಅದು 9 ಇರುತ್ತೆ. ಜೊತೆಗೆ 4 ವಾಕ್ಯದಲ್ಲಿ ಉತ್ತರಿಸಿ ಅದು 4 ಪ್ರಶ್ನೆಗಳಿರುತ್ತೆ. ಹಾಗೆಯೇ 5 ವಾಕ್ಯದಲ್ಲಿ ಉತ್ತರಿಸಿ ಅನ್ನುವಂತಹ ಪ್ರಶ್ನೆ ಒಂದೇ ಇರುತ್ತೆ ಸರ್. ಹಾಗಾಗಿ ಅದಕ್ಕೆ 1 ಅಂತಂತ ಕೊಟ್ಟಿದ್ದೀವಿ. ಹೀಗೆ ಮಕ್ಕಳಿಗೆ ಸುಲಭವಾಗಿ ನೆನಪು. ಮೇಡಮ್, ಈಗ ಭಾಳಷ್ಟು ವಿಷಯಗಳನ್ನು ತಿಳಿಸ್ಕೊಟ್ಟು ಈಗ ನಮ್ಮ ಕೊನೆಯದಾಗಿ ಒಂದು ಪ್ರಶ್ನೆಯನ್ನು ಕೇಳ್ತೀನಿ. ಈ ಮಕ್ಕಳು SLCಗೆ ಪೂರ್ವ ಈಗ ನಡೆಯುವಂಥ ಈಗ ಪರೀಕ್ಷೆಗೆ ಯಾವುದೇ ಆದಂಥ ಸಿದ್ಧತೆಗಳನ್ನು ಮಾಡಿಕೊಂಡ್ರೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತದೆ ಅಥವಾ ನೀವು ಮಾಡಿದ್ರೆ ಈಗ ಅನುಕೂಲ ಆಗ್ತದೆ? ಸರ್, ಈಗಾಗಲೇ ನಾನು ಅವಾಗಲೇ ಹೇಳಿದಂಗೆ ಮಕ್ಕಳು ಈಗಷ್ಟು ಸಾಕಷ್ಟು ತಯಾರಿಗಳನ್ನ ನಡೆಸಿದ್ದಾರೆ ಸರ್. ಹಾಗಾಗಿ ಇರುವಂತಹ ದಿನಗಳಲ್ಲಿ ಹೇಗೆ ಅವ್ರ ಅಭ್ಯಾಸಗಳನ್ನ ಮಾಡ್ಕೋಬೇಕು ಅಂತಂತ ನಿಮ್ಮ ಪ್ರಶ್ನೆ ಪ್ರಮುಖವಾದಂಥ ವಿಷಯಗಳನ್ನ ಹೇಳ್ತೀನಿ. ಈಗಾಗಲೇ ನಾವು ಪುನರಾವರ್ತನೆಗಳನ್ನ ಹೆಚ್ಚು ಬಾರಿ ಮಾಡಿಸಿರೋದ್ರಿಂದ ಮೊದಲನೇದಾಗಿ ಮಕ್ಕಳು
ಹೆಚ್ಚು ಅಂಕಗಳು 12 ಅಂಕಗಳು ಚಿತ್ರಕ್ಕೆ, ಅಂದರೆ ಎಲ್ಲ ವರ್ಗದ ಮಕ್ಕಳುಗಳಿಗೂ ಕೂಡ 12 ಅಂಕಗಳನ್ನ ಚಿತ್ರದಲ್ಲಿ ಸುಲಭವಾಗಿ ತೆಗೆಯುವಂತಹ ಒಂದು ಆಪ್ಷನ್ ಇರೋದ್ರಿಂದ ಚಿತ್ರಗಳನ್ನು ಕಂಪಲ್ಸರಿ ಎಲ್ಲ ಚಿತ್ರಗಳನ್ನು ಕೂಡ ಮಕ್ಕಳು ಅಭ್ಯಾಸ ಮಾಡಬೇಕಾಗುತ್ತೆ. ಚಿತ್ರಗಳನ್ನು ಅಭ್ಯಾಸ ಮಾಡೋದ್ರ ಜೊತೆಗೆ ಸರ್ ಅದರ ಭಾಗಗಳನ್ನು ಕೂಡ ಸ್ಪಷ್ಟವಾಗಿ ಮಕ್ಕಳು ಗುರುತಿಸಬೇಕಾಗುತ್ತೆ ಸರ್. ಹಾಗೆಯೇ ವಿಜ್ಞಾನದಲ್ಲಿ ಬರುವಂತಹ ಕೆಲವೊಂದು ಸೂತ್ರಗಳಾಗ್ಬೋದು, ಕೆಲವೊಂದು ವ್ಯಾಖ್ಯಾನಗಳನ್ನಾಗ್ಬೋದು, ಅದನ್ನು ಆ ವ್ಯಾಖ್ಯಾನಗಳನ್ನು ಮತ್ತು ಸೂತ್ರಗಳನ್ನು ಅಲ್ಲಿ ಅವರು ತುಂಬ ಕ್ರಮಬದ್ಧವಾಗಿ ಬರೀಬೇಕಾಗುತ್ತೆ. ಹಾಗೆಯೇ 2 ಅಂಕದ ಪ್ರಶ್ನೆಗಳಿಗೆ ಹೋಲಿಸ್ಕೊಂಡ್ರೆ 2 ಅಂಕದ ಪ್ರಶ್ನೆಗಳಿಗೆ ನಿರ್ದಿಷ್ಟವಾದ ಉತ್ತರಗಳನ್ನು 4 ಅಂಶಗಳನ್ನು ಬರೆದ್ರೆ ಅವರು ಸಾಕಾಗುತ್ತೆ. ಹಾಗೆಯೇ ನಮ್ಮ ವಿಜ್ಞಾನದಲ್ಲಿ ಅಂಕಗಳು ಪ್ರಶ್ನೆಗಳಿಗೆ ನಮಗೆ ಅಲ್ಲಿ ಚಾಯ್ಸ್ ಇರುತ್ತೆ. ಆ ಚಾಯ್ಸಲ್ಲಿ ಮಕ್ಕಳು ಏನು ಮಾಡಬೇಕು ಅಂದರೆ ಯಾವುದು ಆ ಮಗುಗೆ ಯಾವುದು ತುಂಬ ಸುಲಭವಾಗಿರುತ್ತೆ ಆ ಒಂದು ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಂಡು ಅವುಗಳನ್ನು ಅವರು ಏನು ಮಾಡಬೇಕಾಗುತ್ತೆ, ಬರೀಬೇಕಾಗುತ್ತೆ. ತುಂಬ ಪ್ರಮುಖವಾಗಿ ಮಕ್ಕಳು ಏನು ಮಾಡಬೇಕಾಗುತ್ತೆ ಅಂತಂದರೆ ಪ್ರಶ್ನೆ ಪತ್ರಿಕೆಗಳನ್ನ ನಾನು ಮೊದಲೇ ಹೇಳ್ದಂಗೆ ಪ್ರಶ್ನೆ ಪತ್ರಿಕೆಗಳಲ್ಲಿ ಇರುವಂಥ ಪ್ರಶ್ನೆಗಳನ್ನು 2-3 ಬಾರಿ ಓದಿ ನಂತರ ಆ ಪ್ರಶ್ನೆಗಳಿಗೆ ಉತ್ತರಗಳನ್ನು ಏನು ಮಾಡಬೇಕಾಗುತ್ತೆ, ಬರೀಬೇಕಾಗತ್ತೆ. ಹಾಗೆ ಅಭ್ಯಾಸ ಮಾಡಬೇಕಾಗುತ್ತೆ. ಜೊತೆಗೆ ಅನ್ವಯಿಕ ಪ್ರಶ್ನೆಗಳಿಗೆ ಬಂದರೆ ಸರ್ ನೀವು ಎಲ್ಲ ಕ್ವಶನ್ ಅಂದರೆ ಇವಾಗ ಒಂದು 7 ಕ್ವಶನ್ ಪೇಪರ್ಗಳನ್ನ ಮಕ್ಕಳು ಪುನರಾವರ್ತನೆ ಮಾಡಿದಾರಲ್ಲ, 7 ಕ್ವಶನ್ ಪೇಪರ್ಗಳಲ್ಲೂ ಕೂಡ ಅನ್ವಯಿಕ ಪ್ರಶ್ನೆಗಳು ಪುನರಾವರ್ತನೆ ಆಗಿರೋದಿಲ್ಲ. ಸಾಮಾನ್ಯವಾಗಿ ಅನ್ವಯಿಕ ಪ್ರಶ್ನೆಗಳು ಎಲ್ಲೂ ಪುನರಾವರ್ತನೆ ಆಗೋದಿಲ್ಲ. ಹಾಗಾಗಿ ಮಕ್ಕಳು ಅನ್ವಯಿಕ ಪ್ರಶ್ನೆಗಳನ್ನು ಹೆಚ್ಚು ಗಮನ ಕೊಟ್ಟು ಅನ್ವಯಿಕ ಪ್ರಶ್ನೆಗಳನ್ನು ಮತ್ತು ಅಭ್ಯಾಸವನ್ನು ಮಾಡಬೇಕಾಗತ್ತೆ. ಹಾಗೆಯೇ ಇನ್ನೊಂದಂತಂದರೆ ವಿಜ್ಞಾನದಲ್ಲಿ ಸಮಸ್ಯೆಗಳು ಬರುತ್ತೆ ಕೆಲವೊಂದು. ಆ ಸಮಸ್ಯೆಗಳಿಗೆ ಯೂನಿಟ್ಗಳನ್ನ ತಪ್ಪದೆ ಬರೆಯುವಂಥ ಅಭ್ಯಾಸಗಳನ್ನು ನಾವು ಮಾಡಬೇಕಾಗುತ್ತೆ ಸರ್. ಇಷ್ಟು ಕ್ರಮಗಳನ್ನ ನಾವು ಕೈಗೊಳ್ಳೋದ್ರಿಂದ ವಿದ್ಯಾರ್ಥಿಗಳು ಒಂದು ಸುಲಭವಾಗಿ ಅಂಕಗಳನ್ನು ನಾವು ಗಳಿಸ್ಬೋದು, ಅವಕಾಶಗಳು ಆಗುತ್ತೆ. ಈ ಹಿಂದುಳಿದ ಮಕ್ಕಳು ಕೂಡ ಇವುಗಳನ್ನು ಅಭ್ಯಾಸ ಮಾಡಿಕೊಂಡ್ರೆ ಯಾವುದೇ ರೀತಿಯಾದಂಥ ಅನುಕರಣೆಗೆ ಅವಕಾಶಗಳು ಇರೋದಿಲ್ಲ. ಇಲ್ಲ ಸರ್, ಅದಕ್ಕೆ ಈಗ ಏನು ಮಾಡಿದ್ದಾರೆ ಅಂತ ನಿಮ್ಗೆ ಆಗಲೇ ಗೊತ್ತಾಗಿದೆ. ನಾವು ಇಂಟರ್ನಲ್ ಮಾರ್ಕ್ಸನ್ನು ನಾವು ಈಗ ಇಂಟರ್ನಲ್ ಮಾರ್ಕ್ಸನ್ನು ಯಾವ ರೀತಿ ನಾವು ಆ್ಯಡ್ ಮಾಡ್ತಿದ್ದೀವಿ ಅಂತಂತ ನಿಮಗೆ ಗೊತ್ತಾಗಿದೆ. ಮೊದಲು ಇಂಟರ್ನಲ್ ಮಾರ್ಕ್ಸನ್ನು ನಾವು ಪರಿಗಣನೆ ಮಾಡ್ತಿರ್ಲಿಲ್ಲ ಅಂಕಗಳಿಗೆ. ಬಟ್ ಇಂದಿನ ದಿನಗಳಲ್ಲಿ ಈ ಒಂದು ವರ್ಷದಿಂದ ಇಂಟರ್ನಲ್ ಮಾರ್ಕ್ಸನ್ನು ಕೂಡ ಆ ಒಂದು ನಮ್ಮ ಪರೀಕ್ಷಾ ಅಂಕಕ್ಕೆ ನಾವು ಪರಿಗಣನೆ ಮಾಡೋದ್ರಿಂದ ವಿದ್ಯಾರ್ಥಿಗಳು ಕಡಿಮೆ ಅಂಕಗಳನ್ನು ಪಡೆದು ಉತ್ತಮವಾಗಿ ಉತ್ತರಗಳನ್ನ ಪಡ್ಕೊಂಡು ಅವ್ರು ಏನು ಮಾಡ್ಬೋದಪ್ಪ ಅಂತಂದರೆ ಸುಲಭವಾಗಿ ಪ್ರಶ್ನೆಗಳಿಗೆ ಉತ್ತರಿಸ್ಬೋದು. ಈಗ ಹೇಳಿದ್ರಿ ಚಿತ್ರಗಳು ಅಂತೇಳಿ, ಆ ಚಿತ್ರಗಳಲ್ಲಿ ಪ್ರಮುಖವಾಗಿ ನಿರೀಕ್ಷಿಸಬಹುದಂತ ಬರುವಂಥ ಚಿತ್ರಗಳು ಮಕ್ಕಳಿಗೆ, ಯಾಕಂದರೆ ಅಷ್ಟೊಂದು ತುಂಬ ಚಿತ್ರಗಳಿರ್ತದೆ, ಅದರಲ್ಲಿ ಪರೀಕ್ಷೆಗೆ ಪ್ರಮುಖವಾಗಿ ಬರುವಂಥ ಚಿತ್ರಗಳು ಯಾವುದಿತ್ತು ಅದ್ರ ಎಷ್ಟು ಹೇಳಿದ್ರೆ ಮಕ್ಕಳು ಅದನ್ನು ಅಭ್ಯಾಸ ಮಾಡಲಿಕ್ಕೆ. ನೀವು ಕೇಳಿದ ಪ್ರಶ್ನೆ ಚೆನ್ನಾಗಿದೆ ಸರ್. ಚಿತ್ರಗಳಿಗೆ ಗಮನ ಹರಿಸೋದಾದ್ರೆ ಈಗ ಭೌತಶಾಸ್ತ್ರ, ರಸಾಯನಶಾಸ್ತ್ರ ಮತ್ತು ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರಗಳಲ್ಲಿ ಭೌತಶಾಸ್ತ್ರದಲ್ಲಿ ಸರ್ 3 ಅಂಕಗಳಿಗೆ ಸುಲಭವಾಗಿ ರೇಖಾಚಿತ್ರಗಳನ್ನು ಮಕ್ಕಳು ಅಭ್ಯಾಸ ಮಾಡೋದ್ರಿಂದ ತುಂಬ ಸುಲಭವಾಗಿ ಅಂಕಗಳನ್ನ ಗಳಿಸ್ಕೊಳ್ಳುವಂಥ ಸಾಧ್ಯತೆ ಇದೆ. ಪೀನ ಮಸೂರ ಮತ್ತು ನಿಮ್ನ ಮಸೂರದ ರೇಖಾಚಿತ್ರಗಳಲ್ಲಿ 3 ಅಂಕಗಳು ತುಂಬ ಸುಲಭವಾಗಿ ಗಳಿಸ್ಬೋದು ಸರ್. ಇನ್ನು ಜೀವಶಾಸ್ತ್ರದಲ್ಲಿ ನಾವು ಅದನ್ನು ಅವಲೋಕನ ಮಾಡೋದಾದರೆ ಮೆದುಳು ಆಗ್ಬೋದು, ಹೃದಯ ಆಗ್ಬೋದು, ಈ ಒಂದು 2 ಚಿತ್ರಗಳು 3 ಅಂಕಗಳಿಗೆ ಸೀಮಿತವಾಗಿರುತ್ತೆ ಸರ್. ಈ ಒಂದು 2 ಚಿತ್ರಗಳನ್ನ ಮಕ್ಕಳು ಅಭ್ಯಾಸ ಮಾಡೋದಾದರೆ 3 ಅಂಕಗಳನ್ನ ಸುಲಭವಾಗಿ ಮಕ್ಕಳು ಗಳಿಸ್ಬೋದು. ಹಾಗೆಯೇ ಜೀವಶಾಸ್ತ್ರದಲ್ಲಿ 2 ಅಂಕಗಳಿಗೆ ಶಲಾಕಾಗ್ರದ ಮೇಲೆ ಪರಾಗದ ಮಳೆಯುವಿಕೆ ಚಿತ್ರ ಆಗ್ಬೋದು, ಹಾಗೆ ನೆಫ್ರಾನ್ ಚಿತ್ರಗಳಾಗ್ಬೋದು. ಇವುಗಳನ್ನ ನಾವು ಸತತವಾಗಿ ಅಭ್ಯಾಸ ಮಾಡೋದ್ರಿಂದ ಸುಲಭವಾಗಿ ಅಂಕಗಳನ್ನ ನಾವು ಗಳಿಸ್ಬೋದು. ಇನ್ನು ರಾಸಾಯನಶಾಸ್ತ್ರದಲ್ಲಿ ನಾವು ಹೇಳೋದಾದರೆ 3 ಅಂಕಗಳಿಗೆ ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲದ ಮೇಲೆ ಸತುವಿನ ಚೂರಿನ ವರ್ತನೆ, ಲೋಹದ ಮೇಲೆ ಅಭಯ ವರ್ತನೆ, ಹಾಗೆಯೇ ತಾಮ್ರದ ವಿದ್ಯುತ್ ವಿಭಜನೆ, ಈ ಒಂದು ಚಿತ್ರಗಳನ್ನ ಅಭ್ಯಾಸ ಮಾಡೋದ್ರಿಂದ ಮಕ್ಕಳು ಸುಲಭವಾಗಿ ಅಂಕಗಳನ್ನ ಗಳಿಸೋದಕ್ಕೆ ಸಾಧ್ಯವಾಗುತ್ತೆ. ಈ ಎಲ್ಲ ಚಿತ್ರಗಳು ಕೂಡ ಈ 7 ಪ್ರಶ್ನೆ ಪತ್ರಿಕೆಗಳನ್ನ ಅವಲೋಕನ ಮಾಡಿದಾಗ ಇವೆಲ್ಲವೂ ಕೂಡ ಪುನರಾವರ್ತನೆಯ ಚಿತ್ರಗಳು. ಹಾಗಾಗಿ ಮಕ್ಕಳು ಖಂಡಿತವಾಗಿಯೂ ಬರುವಂತಹ ಸಾಧ್ಯತೆಗಳು ತುಂಬ ಇದೆ ಸರ್. ಹಾಗೆಯೇ ಚೆಕ್ಕರ್ ಬೋರ್ಡ್ ಜೀವಶಾಸ್ತ್ರದಲ್ಲಿ ತಗೊಂಡ್ರೆ ಏಕತಳೀಕರಣ ಮತ್ತು ದ್ವಿತಳೀಕರಣ ಚೆಕ್ಕರ್ ಬೋರ್ಡನ್ನು ಆ ವಿದ್ಯಾರ್ಥಿ
ಹೆಚ್ಚು ಅಭ್ಯಾಸ ಮಾಡೋದ್ರಿಂದ ಅಲ್ಲಿ 3 ಅಂಕಗಳನ್ನು ಸುಲಭವಾಗಿ ಗಳಿಸ್ಬೋದು ಮತ್ತು ಇವುಗಳು ಕೂಡ ಬರುವಂಥ ಸಾಧ್ಯತೆ ತುಂಬಾ ಮಕ್ಕಳಿಗೆ ಇರೋದ್ರಿಂದ ಇದರಲ್ಲೂ ಕೂಡ ಅಂಕಗಳನ್ನ ಸುಲಭವಾಗಿ ಮಕ್ಕಳು ಗಳಿಸುವಂಥ ಸಾಧ್ಯತೆ ತುಂಬ ಇದೆ. ಜೊತೆಗೆ ವಿಜ್ಞಾನದಲ್ಲಿ ಸುಲಭವಾಗಿರುವಂತಹ ಕೆಲವೊಂದು ವ್ಯಾಖ್ಯಾನಗಳಾಗ್ಬೋದು, ಕೆಲವೊಂದು ಸೂತ್ರಗಳಾಗ್ಬೋದು, ಇವುಗಳನ್ನ ಮಕ್ಕಳು ಕಲಿಯೋದ್ರಿಂದ ಸುಲಭವಾಗಿ ಅಂಕಗಳನ್ನ ಗಳಿಸ್ಬೋದು. ಹೀಗೆ ಕನಿಷ್ಠ ಕಲಿಕೆಯ ಮಕ್ಕಳು ಕೂಡ ವಿಜ್ಞಾನದಲ್ಲಿ 26 ಅಂಕಗಳನ್ನು ಗಳಿಸೋದು ಕಷ್ಟ ಸಾಧ್ಯವೇನಿಲ್ಲ ಅಂತ ನಮ್ಗೆ ಅನಿಸುತ್ತೆ ಸರ್. ಓಕೆ ಮೇಡಮ್. ವೀಕ್ಷಕರೇ, ಇಲ್ಲಿ ತನಕ ನೀವು ವಿಜ್ಞಾನದ ವಿಷಯ ಕುರಿತು ಕೇಳಿದ್ದೀರಾ ಅಂತ ಅಂದ್ಕೊಂಡಿರ್ತೀನಿ. ಏನೀಗ ಮೇಡಮ್ ಅವರು ಹೇಳಿದ್ದಾರೆ ಇವೆಲ್ಲವೂ ಕೂಡ ನಿಮ್ಮ ಶಾಲೆಗಳಲ್ಲಿ ನಿಮ್ಮ ಶಿಕ್ಷಕರು ಖಂಡಿತವಾಗಿಯೂ ಕೂಡ ಇದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಈಗ ನೀವು ಕೂಡ ಯಾರು ಓದ್ತಾ ಇದ್ದೀರೋ, ಯಾರು ಗೊತ್ತಾಗಿರೋದಿಲ್ವೋ, ಕೆಲವು ಬಾರಿ ಮಕ್ಕಳಿಗೆ ಓದೋವಂಥ ಸಂದರ್ಭದಲ್ಲಿ ಗೊಂದಲ ಇರ್ತವೆ. ಈ ಎಲ್ಲ ಗೊಂದಲಗಳನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಒಂದಷ್ಟು ಈಗ ಸಾಧ್ಯ ಆಗ್ತದೆ. ಈ ವಿಷಯಗಳನ್ನು ನೋಡುವಂಥವ್ರು ಖಂಡಿತವಾಗಿಯೂ ಕೂಡ ಇದನ್ನು ನೀವು ನೋಡೋದ್ರ ಮುಖಾಂತರ ನಿಮ್ಮ ಗೊಂದಲಗಳಿಗೆ ತೆರೆ ಅಂತ ಹೇಳಿರ್ಬೋದು. ಸೊ ನಿಮಗೆ ಅನುಕೂಲ ಆಗ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ ಇಲ್ಲಿ ತನಕ ನಮ್ಮ ಜೊತೆ ತಮ್ಮ ವಿಷಯಗಳನ್ನು ನಮ್ಮ ಜೊತೆಗೆ ಹಂಚ್ಕೊಂಡಂಥ ಇಂದಿರಾ ಮೇಡಮ್ ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ, ನಮ್ಮ ವಾಹಿನಿ ಪರವಾಗಿ ವಂದನೆ. ಮೇಡಮ್, ಥ್ಯಾಂಕ್ ಯು ಸರ್, ಧನ್ಯವಾದ.